Check the mic and make sure it sound right, boys. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ಕುಕ್ ಲೈಕ್ ಸುಜಾದಲ್ಲಿ ಸ್ಪೆಷಲ್ಲಾಗಿ ಏನು ರೆಸಿಪಿ ಗೊತ್ತಾ? ಮೋಮೋಸ್ ಅಂದರೆ ಎಲ್ರಿಗೂ ಖುಷಿ ಆಯ್ತಲ್ವ? ಯಾಕಂದರೆ ಈಗಿನ ಜನ್ರೇಷನಿಗಂತೂ ಮೋಮೋಸ್ ಅಂದರೆ ತುಂಬಾ ಇಷ್ಟ. ಹೋದಲ್ಲಿ ಬಂದಲ್ಲಿ ಫಸ್ಟ್ ಕೇಳೋದು ಮೋಮೋಸ್ ಇದೆಯಾ ಅಂತ. ಹಾಗೆ ಇವತ್ತು ನಾನು ಕುಕ್ ಲೈಕ್ ಸುಜಾದಲ್ಲಿ ಹೆಲ್ದಿ ಮೋಮೋಸನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಏನಪ್ಪ ಹೆಲ್ದಿ ಮೋಮೋಸ್ ಅಂದರೆ, ಯೂಶ್ವಲಿ ಮೋಮೋಸನ್ನು ಮೈದಾ ಹಿಟ್ಟಿಂದ ಮಾಡ್ತಾರಲ್ವ. ಮೈದಾ ಹಿಟ್ಟು ಅಪರೂಪಕ್ಕೆ ಓಕೆ, ಆದರೆ ಯಾವಾಗಲೂ ಮೈದಾ ಹಿಟ್ಟನ್ನು ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗೆ ಗೋಧಿ ಹಿಟ್ಟಿಂದ ಮೋಮೋಸನ್ನು ಇವತ್ತು ಮಾಡಿ ತೋರಿಸ್ತೇನೆ ನಿಮಗೆ. ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡಿಕೊಂಡು ತಿನ್ಬೋದಂತ ನೋಡೋಣ ಬನ್ನಿ. ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಲ್ವಾ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದರಲ್ಲೇ ಎಲ್ಲ ವೆಜಿಟೇಬಲ್ ಹಾಕಿ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಮೋಮೋಸನ್ನು ಮಾಡ್ಕೋಬೋದು, ಓಕೆನಾ? ಹಾಗೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಏನೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮೋಮೋಸ್ ಮಾಡಿ ತೋರಿಸ್ತೇನೆ, ಓಕೆನಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೋಮೋಸ್ ಅಲ್ವಾ? ಮೈದಾ ಮೋಮೋಸ್ ಆದರೆ ವೈಟ್ ಕಲರ್ ಇರುತ್ತೆ, ಇದು ಗೋಧಿದಲ್ವ, ಹಾಗೆ ಸ್ವಲ್ಪ ಕಲರ್ ಚೇಂಜಸ್ ಇದೆ. ಅದರ ಬಿಟ್ಟರೆ ಇದು ತುಂಬ ಹೆಲ್ದಿ ಆಯಿತಾ. ಮೈದಾ ಹಿಟ್ಟು ಎಷ್ಟಂದರೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ನೋಡಿ ಎಲ್ಲ ತರಕಾರಿಗಳನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಯ್ತಾ, ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇನ್ನು ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಕರಿಬೇವಿನ ಎಸಳುಗಳು, ಘಮ ಘಮ ಅಂತ ಪರಿಮಳಕ್ಕೆ ಇಂಗು, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಯ್ತಾ. ಹಸಿಮೆಣಸನ್ನು ಕೂಡ ಹಾಕ್ಬೋದು, ಒಣಮೆಣಸನ್ನು ಕೂಡ ಹಾಕ್ಬೋದು, ಆಪ್ಷನ್ನಲ್ಲಿ ಯಾವುದು ಇಷ್ಟ ಅದನ್ನು ಹಾಕಿ. ಅದರೊಟ್ಟಿಗೆ ಈಗ 1 ಬೈ 1 ತರಕಾರಿಗಳನ್ನು ಹಾಕಬೇಕು. ಅದಕ್ಕೂ ಮುಂಚೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ತುರಿದು ಹಾಕಿಬಿಡಿ. ಬೆಳ್ಳುಳ್ಳಿ ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಕೊಬಿಡಿ, ತೊಂದರೆ ಇಲ್ಲ. ಇನ್ನು ಅರಿಶಿಣವನ್ನು ಹಾಕಬೇಕು. ಈಗ ಫಸ್ಟ್ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಬ್ರೌನಿಷ್ ಆದಂಗೆ ಎಲ್ಲ ತರಕಾರಿಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಡಿ. ನಮ್ಮನೆಯಲ್ಲಿ ಗ್ರೀನ್ ಪೀಸ್ ಇತ್ತು, ಹಾಗೆ ಅದನ್ನು ಕೂಡ ಹಾಕಿದ್ದೇನೆ. ಆ್ಯಕ್ಚುಲಿ ಮೋಮೋಸ್ಗೆ ತರಕಾರಿಗಳನ್ನು ಅರ್ಧ ಬೇಯಿಸ್ಕೋತಾರೆ, ಆದರೆ ನಾವಿಲ್ಲಿ ಫುಲ್ಲು ಫ್ರೈ ಮಾಡ್ತಿದ್ದೇವೆ, ಫುಲ್ಲು ಬೇಯಿಸ್ಕೊತಿದ್ದೇವೆ. ನೀರು ಹಾಕಕ್ಕೆ ಹೋಗಬೇಡಿ, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಮುಚ್ಚಿಟ್ಬಿಟ್ರೆ ಸರಿಯಾಗಿ ಬೆಂದ್ಕೊಳ್ಳುತ್ತೆ. ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ಸರಿಯಾಗಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ ಇದೆ ಅಲ್ಲ, ಅಂದರೆ ಅರ್ಧ ಬೆಂದ ತರಕಾರಿಗಳು ಜೀರ್ಣ ಆಗೋದಕ್ಕೆ ತುಂಬ ಕಷ್ಟ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬಿಡಿ, ಯಾಕಂದರೆ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಫ್ರೈ ಆಗೋದಕ್ಕೆ ಬೇಯೋದಕ್ಕೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಡಿ. ಈಗ ನಾವು ಮೋಮೋ ಲಟ್ಸೋಕ್ಕೆ ಗೋಧಿ ಹಿಟ್ಟನ್ನು ರೆಡಿ ಮಾಡಬೇಕಲ್ವ. ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀರನ್ನು ಹಾಕಿ, ಅದರೊಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಯ್ತಾ. ಇದು ಮೇಯ್ನಾಗಿ, ಯಾಕಂದರೆ ಸಾಫ್ಟ್ ಆಗುತ್ತೆ ಮೋಮೋ ಲಟ್ಸೋಕ್ಕೆ, ಅದಕ್ಕೋಸ್ಕರ. ಹಾಗೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈಗ ಕಲಿಸ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಇದ್ದರೆ ಸಾಕಾಗತ್ತೆ. ಮೋಮೋಸ್ ಎಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ಲಟ್ಸ್ಕೊಳ್ಳೋದು, ಚಪಾತಿ ಅಷ್ಟು ದೊಡ್ಡದಾಗಬೇಕಾಗಿಲ್ಲ. ಹಾಗೆ ಈಗ ರೆಡಿ ಆಗ್ತಿದೆ ನೋಡಿ. ಈಗ ಫೈನಲಿ ಲಟ್ಸೋಕೆ ಹಿಟ್ಟು ರೆಡಿಯಾಗಿದೆ. ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡಿ. ಈಗ ತರಕಾರಿ ಬೆಂದ್ಕೊಂಡಿದೆ ಅಲ್ಲ, ಅದಕ್ಕೆ ಲಿಂಬು ರಸವನ್ನು ಹಾಕಬೇಕು. ಈಗ ನಮ್ಮ ಬೆಂದ್ಕೊಂಡ ತರಕಾರಿಗೆ ಹುಳಿ ಉಪ್ಪು ಎಲ್ಲ ಆಯಿತು. ಈಗ ಖಾರವನ್ನು ಹಾಕಬೇಕಲ್ವ, ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೇವೆ. ಕೆಲವರು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ತಾರೆ, ಯಾವ್ದು ಸಹ ಆದಿತ್ತು. ಈಗ ಮೋಮೋಸನ್ನು ಲಟ್ಟಿಸ್ಕೋಬೇಕಲ್ಲ. ಮೋಮೋಸ್ ರೆಡಿ ಮಾಡುವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ಹೀಗೆ ಹಪ್ಪಳವನ್ನು ಲಟ್ಟಿಸ್ತೇವಲ್ಲ ಪುಟ್ಟ ಪುಟ್ಟದಾಗಿ, ಹಾಗೆ ಲಟ್ಸ್ಕೋಬೇಕು. ಆದರೆ ಇದನ್ನು ತುಂಬ ತೆಳುವಾಗಿ ಲಟ್ಸ್ಕೊಳ್ಳಿ, ಸಣ್ಣದಾದರೂ ಕೂಡ. ಯಾಕಂದರೆ ಗೋಧಿ ಹಿಟ್ಟು ಬೇಯೋದಕ್ಕೆ ತುಂಬ ಕಷ್ಟ, ಮೈದಾ ಹಿಟ್ಟಷ್ಟು ಬೇಗ ಬೇಯೋದಿಲ್ಲ.
ಈಗ ನಾವು ಫೈನಲಿ ಲಟ್ಟಿಸಿ ಆಯಿತು. ಅದರ ಮಧ್ಯೆ ಆಲ್ರೆಡಿ ನಾವು ಫ್ರೈ ಮಾಡಿಟ್ಕೊಂಡ ತರಕಾರಿ ಇದೆ ಅಲ್ವಾ, ಅವುಗಳನ್ನು ಹೀಗೆ ತುಂಬಬೇಕು. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದೇ ರೀತಿ ತುಂಬಿ ಇದೇ ರೀತಿ ಮಡಚಬೇಕಾಗತ್ತೆ. ಮೊಮೋಸಿಗೆ ನೋಡಿರ್ತೀರ, ತಿಂದಿರ್ತೀರ, ಸೇಮ್ ಹೀಗೆ ಮಡಚೋದು ನೋಡಿ. ಕ್ಲೀನಾಗಿ ಹೀಗೆ ಪ್ಯಾಕಿಂಗ್ ಮಾಡಬೇಕಾಯ್ತಾ, ಸ್ವಲ್ಪವೂ ಬಿಡ್ದಂಗೆ ಈ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿಬಿಡಿ. ಇನ್ನು ಇವುಗಳನ್ನು 1 ಬೈ 1 ಇಡ್ಲಿಯನ್ನು ಹೇಗೆ ಬೇಯಿಸ್ತೇವೋ ಅದೇ ಪ್ಲೇಟಲ್ಲಿಟ್ಟು 30 ನಿಮಿಷ ಬೇಯಿಸಿ ಬಿಡಿ. ಯಾಕಂದರೆ ಗೋಧಿ ಹಿಟ್ಟಲ್ವ, ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ 30 ನಿಮಿಷ ಬೇಯಿಸಿದ ಕೂಡಲೇ ನೋಡಿ, ಫಸ್ಟ್ ಕ್ಲಾಸಾಗಿ ನಮ್ಮ ಮೋಮೋ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಆಯಿತಾ. ಈಗ ನೋಡಿ, ಫೈನಲ್ಲಾಗಿ ಮೋಮೋಸ್ ಬೆಂದ್ಕೊಂಡಾಯಿತು. 30 ನಿಮಿಷ ಬೇಯಿಸಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಲ್ವಾ. ಹೊರಗಡೆ ಹೈಜೆನಿಕ್ ಇರಲ್ಲ ಎಷ್ಟಂದರೂ, ಮನೆಯಲ್ಲಾದರೆ ಹೆಲ್ದಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಕೂಡ ಪೂರ್ತಿಯಾಗಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. Check the mic and make sure it sound right, boys. ನೋಡಿದ್ರಲ್ವ ಸ್ನೇಹಿತರೆ, ಮೊಮೋಸನ್ನು ಎಷ್ಟು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಯಾಕೆ ತಡ ಮಾಡ್ತೀರಾ, ಇವತ್ತೇ ಮೊಮೋಸನ್ನು ಮಾಡ್ಕೊಳ್ಳಿ, ತಿನ್ನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.